ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೀತಿ ಲಾಗ್ಸ್. ನಾನು ನಿಮ್ಮ ನೀತಿ. ಸೊ ತುಂಬ ದಿನ ಆಗಿತ್ತು ಲಾಗ್ಸ್ ಯಾವುದು ಅಪ್ಡೇಟ್ ಮಾಡಿದೆ. ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಒಂದು ಲಾಗ್ಸ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ತುಂಬ ಡಿಲೇ ಮಾಡ್ತಾ ಇದ್ದೀನಿ ನಾನು. ಇದು ನವೆಂಬರ್ದು 18 ನಮ್ಮ ಆ್ಯನಿವರ್ಸರಿ ಇತ್ತು. ಅವತ್ತೊಂದು ಇದಕ್ಕಿದ್ದಂಗೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ವಯನಾಡಿಗೆ ಹೋಗಿದ್ವಿ. ಸೊ ವಯನಾಡಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಏನೇನು ನೋಡಿದ್ವಿ, ಎಲ್ಲಿಗೆ ಹೋದ್ವಿ, ಇಡೀ ವಯನಾಡ್ ಟ್ರಿಪ್ ಹೇಗಿತ್ತು ಅಂತ ಈ ಲಾಗಲ್ಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಫ್ಯಾಮಿಲಿ ಜೊತೆಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ಎಂಜಾಯ್ ಮಾಡಬೇಕು, ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕು ಅನ್ನೋದಿದ್ರೆ ಖಂಡಿತ ಈ ಲಾಗ್ ನೋಡಿ, ನಿಮಗೆ ಉಪಯೋಗ ಆಗ್ಬೋದು. ಬಿಕಾಸ್ ಅಲ್ಲಿನ ವೆದರ್ ಹೇಗಿದೆ, ಅಲ್ಲಿ ಎಲ್ಲಿ ಸ್ಟೇ ಮಾಡ್ಬೋದು, ನಾವು ಹೇಗೆ ಎಂಜಾಯ್ ಮಾಡಿದ್ವಿ, ಸೊ ನಿಮಗೆ ಎಂಜಾಯ್ ಮಾಡೋದಕ್ಕೇನೆಲ್ಲ ಸಿಗ್ಬೋದು ಅದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿವರೆಗೂ ನಿಮ್ಮ ನೀತಿ ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋ ಕಂಪ್ಲೀಟಾಗಿ ನೋಡಿದ ಮೇಲೆ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಇನ್ನೊಂದು ಹೊಸ ಸುದ್ದಿ, ನಾನು ಇನ್ಮೇಲೆ ಹೊಸ ರೀತಿಯಾದಂಥ ಲಾಗ್ಸನ್ನು ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲಾದರೂ ಯಾವುದಾದ್ರೂ ಪ್ಲೇಸ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆ ಪ್ಲೇಸ್ ಬಗ್ಗೆ ಕಮೆಂಟ್ ಮಾಡಿ. ಫಾರ್ ಶೋರ್ ನಾನು ಆ ಪ್ಲೇಸಿಗೆ ಹೋಗಿ ಆ ವಿಡಿಯೋನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಯಾರ್ಯಾರಿಗೆ ಯಾವ್ಯಾವ ಊರು ಇಷ್ಟ ಅದನ್ನು ಕಮೆಂಟ್ ಮಾಡಿ. ಹಾಗಂತ ಯಾವುದೋ ಹೊಸ ದೇಶ, ಬೇರೆ ಬೇರೆ ದೇಶದ್ದು ಹೇಳಬೇಡಿ. ಇನ್ ದ ಫ್ಯೂಚರ್ ಅವಕಾಶ ಇದ್ದರೆ ಅದನ್ನು ಮಾಡ್ತೀನಿ. ಬಟ್ ಈಗ ಸದ್ಯ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅದನ್ನು ಹೇಳಿ. ಎಸ್, ನಮ್ಮದು ನವೆಂಬರ್ 17th 18th ನಮ್ಮ ಮ್ಯಾರೇಜ್ ಡೇ. ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಸೊ ಅದು ಅವತ್ತಿನ ದಿನ ನಮ್ಮದು ಅಂತ. ತುಂಬ ಜನ ಈ ಆ್ಯನಿವರ್ಸರಿ, ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ, ಇದರಲ್ಲೆಲ್ಲ ನಂಬಿಕೆ ಇಟ್ಕೊಳ್ಳಲ್ಲ. ಬಟ್ ನಾವು ಪ್ರತಿದಿನ, ಪ್ರತಿ ವಾರ ಯಾವಾಗಲೂ ಬ್ಯುಸಿ ಆಗಿರ್ತೀವಿ. ಆಫೀಸು, ಮನೆ, ಈ ಜಂಜಾಟದಲ್ಲೇ ಇರ್ತೀವಿ. ನಮ್ಮ ಪ್ರತಿಯೊಬ್ಬರ ಲೈಫಲ್ಲಿ ನಮ್ಮ ಬರ್ಡೇ, ನಮ್ಮ ಆ್ಯನಿವರ್ಸರಿಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ. ನಮ್ಮ ಮದುವೆ ದಿನ, ಆ ದಿನಕ್ಕೋಸ್ಕರ ನಾವೆಷ್ಟು ಕನಸು ಕಂಡಿರ್ತೀವಿ. ನಮ್ಮ ಹುಟ್ಟು ಅದು ಕೂಡ ಹಬ್ಬ. ಅದನ್ನು ಸೆಲೆಬ್ರೇಟ್ ಮಾಡೋ ನೆಪದಲ್ಲಾದ್ರೂ ನಾವು ಆ ಹಿಂದಿಂದೆಲ್ಲ ರೀಕಾಲ್ ಮಾಡ್ಕೊಳ್ತೀವಿ ಅಲ್ಲ, ಅದೇ ಖುಷಿ. ಅದಕ್ಕೆ ನಾನು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ, ಪ್ರತಿಯೊಂದನ್ನು ಆಚರಿಸ್ತೀವಿ. ಸೊ ನವೆಂಬರಲ್ಲಿ ನಾನು 18th ಫಸ್ಟು ಮೈಸೂರಿಗೆ ಹೋದ್ವಿ. ನೈಟು ಮೈಸೂರಿಗೆ ಟ್ರಾವೆಲ್ ಮಾಡಿದ್ವಿ. ಬೆಳಗ್ಗೆನೆ ಚಾಮುಂಡಿ ತಾಯಿ ದರ್ಶನ ಪಡ್ಕೊಂಡ್ವಿ. ಅದಾದಮೇಲೆ ಸೀದಾ ಹೋಗಿದ್ದು ನಾವು ವಯನಾಡಿಗೆ. ನಾವಿದ್ದಿದ್ದು ವೈನಾ ಅನ್ನುವಂಥ ರೆಸಾರ್ಟ್ನಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ರೆಸಾರ್ಟ್. ಹೋಗ್ತಿದ್ದಂಗೆ ನನಗೆ ಯಾವುದೋ ತುಂಬ ದೂರ ಹೋಗ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ವೇಣು ಕರೆಕ್ಟ್ ಇದೆಯಾ ರೂಟು, ಇದೇ ರೂಟಾ, ಹೀಗೇನಾ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೆ. ಎಸ್ ಕರೆಕ್ಟ್ ಇದೇ ರೂಟು, ಮ್ಯಾಪ್ ತೋರಿಸ್ತಾ ಇದೆಯಲ್ಲ, ಹೋಗೋಣ ಅಂತ ಹೇಳಿ ಹೋದ್ವಿ. ಹೋಗ್ತಿದ್ದಂಗೆ ಆ ಎಂಟ್ರಿ ನೋಡ್ತಿದ್ದಂಗೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿತ್ತು. ರೂಮ್ ನೋಡ್ತಿದ್ದಂಗೆ ಇನ್ನೂ ಖುಷಿ ಆಯಿತು. ನಮ್ಮ ಮನೇನೂ ಹೀಗೆ ಇದ್ದಿದ್ರೆ, ಹೀಗೆ ಪ್ಲ್ಯಾನ್ ಮಾಡಿ ಕಟ್ಟೋ ಥರ ಕಟ್ಟಿದ್ರೆ ಅನ್ನೋ ಯೋಚನೆ ಬಂತು. ಯಾಕಂದರೆ ಅಲ್ಲಿ ಇದ್ದಿದ್ದಂಥ ಒಂದು ಐಟಮ್ಸು, ಅದು ಚೇರ್ ಆಗಿರ್ಬೋದು ಅಥವಾ ಡೋರ್ ಆಗಿರ್ಬೋದು, ಪ್ರತಿಯೊಂದೂ ಸಿಕ್ಕಾಪಟ್ಟೆ ಡಿಸೈನ್ಡ್ ಆಗಿ ಮಾಡಿದರು. ಹಾಗಾಗಿ ನಂಗೆ ರೂಮೇ ತುಂಬ ಇಷ್ಟ ಆಯಿತು. ಯೂಶ್ವಲಿ ನಾನು ಯಾವುದಾದ್ರೂ ರೆಸಾರ್ಟಿಗೆ ಹೋದರೆ ರೂಮಲ್ಲಿ ಇರೋದಕ್ಕೆ ಜಾಸ್ತಿ ಇಷ್ಟಪಡಲ್ಲ. ಹೊರಗಡೆ ಏನಿದೆ ಅಂತೆಲ್ಲ ಓಡಾಡೋದಕ್ಕೆ, ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಅಲ್ಲಿಗೆ ಹೋಗ್ಬಿಡ್ತೀನಿ. ಬಟ್ ಇಲ್ಲಿ ತುಂಬ ಹೊತ್ತು ನಾವು ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕೆ ಅಂತಂದರೆ ರೂಮೇ ಅಷ್ಟು ಚೆನ್ನಾಗಿತ್ತು. ಹೋಗ್ತಿದ್ದಂಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡ್ವಿ. ತುಂಬ ತಲೆನೋವ್ತಾ ಇತ್ತು, ಟ್ರಾವೆಲ್ ಬೇರೆ ಮಾಡಿದ್ವಲ್ಲ. ಸೊ ಇಬ್ಬರು ಒಂದೊಂದು ಕಾಫಿ ಕುಡ್ಕೊಂಡು ಬಾಲ್ಕನಿಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ. ಅಲ್ಲಿ ಸುತ್ತಮುತ್ತ ಒಳ್ಳೆ ವೆದರ್ ಕೂಡ ಆಯಿತು. ನನ್ನ ಮಗನಿಗೆ ಎಷ್ಟೊತ್ತಿಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀನಿ, ಎಷ್ಟೊತ್ತಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತೀನಿ ಅಂತ ಅನಿಸ್ತಾ ಇತ್ತು. ಸೊ ಪದೇ ಬಂದು ಅಮ್ಮ ಪೂಲ್ ಅಂತ ಕರೀತಾ ಇದ್ದ. ಸೊ ಹಾಗಾಗಿ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಬೀಳ್ತಿದ್ದಂಗೆ ಬಾಸ್ ಫುಲ್ ಖುಷಿಲಿ ಎಂಜಾಯ್ ಮಾಡ್ತಾಯಿದ್ರು. ಬೇಡ ತುಂಬ ಹೊತ್ತು ಆಟ ಆಡ್ದ. ಆ್ಯಕ್ಚುಲಾಗಿ ನಾವು ಪೂಲ್ ಇರೋ ಥರನೇ ಬೇಕು ಮತ್ತು ಗೇಮ್ಸ್ ಇರೋ ಥರ ಏನಾದರೂ ಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಮಗ ಆ ಥರ ಏನಾದರೂ ಇದ್ದರೆ ಎಂಜಾಯ್ ಮಾಡ್ತಾನೆ, ಆಟ ಆಡ್ತಾನೆ, ಅವನಿಗೆ ಖುಷಿ ಆಗತ್ತೆ ಅಂತ. ಸೊ ಅವನಲ್ಲಿ ಪೂಲಲ್ಲೇ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದ. ಆ್ಯಕ್ಚುಲಾಗಿ ಇಲ್ಲಿ ಡ್ರೈ ಗೇಮ್ಸು ಬೇರೆ ಏನೇನೋ ಇತ್ತು. ನಮಗೆ ಹೋಗಿದ್ದ ದಿನ ಅದು ಯಾವುದೂ ನೋಡೋಕ್ಕೆ ಆಗಿಲ್ಲ. ಯಾಕಂದರೆ ಇವನು ಫುಲ್ ಹೋಲ್ ಡೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ರಾತ್ರಿ ಆಗೋಯಿತು. ಸೊ ರಾತ್ರಿ ನನಗೆ ಗೊತ್ತಿಲ್ದಿದ್ದಂಗೆ ವೇಣು ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದ. ಅದು ಆ್ಯಕ್ಚುಲಿ ಖುಷಿ ಆಯಿತು. 7 ಇಯರ್ಸ್ ಆಯಿತು ನಾವು ಮದುವೆ ಆಗಿ. ಬಟ್ ಫಸ್ಟ್ ಇಯರ್ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಸೆಕೆಂಡ್ ಇಯರ್ ಹೇಗೆ
ಸೆಲೆಬ್ರೇಟ್ ಮಾಡಿದ್ವಿ ಅಥವಾ ನನಗೆ ಸರ್ಪ್ರೈಸ್ ಕೊಡೋದಾಗಿರ್ಬೋದು, ಅದನ್ನು ವೇಣು ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೆ ಅಂತ ಅಂದಾಗ ನಂಗೆ ನಿಜ ಖುಷಿ ಆಗತ್ತೆ. ಯಾಕಂದರೆ ಮೊದಲೆಲ್ಲ ಹೌದು, ಇದು 1 ಮಂತ್ ಸೆಲೆಬ್ರೇಷನ್, 2 ಮಂತ್ಸ್ ಸೆಲೆಬ್ರೇಷನ್, 3 ಮಂತ್ಸ್ ಸೆಲೆಬ್ರೇಷನ್ ಅಂತ ಏನು ಮಾಡ್ತಿದ್ವಿ ಅಥವಾ ಬೇರೆಯವ್ರು ಮಾಡಿದಾಗ ಅಪ್ ಟು ಒಂದು 3 ಇಯರ್ಸ್ ಅವ್ರ ಮಗು ಆಗೋ ತನಕ ಅಷ್ಟೇ ಇವೆಲ್ಲ ಸೆಲೆಬ್ರೇಷನ್, ಆಮೇಲೆ ಏನೂ ಇರಲ್ಲ, ನಾರ್ಮಲ್ ಆಗಿರುತ್ತೆ. ಅಥವಾ ಎಷ್ಟೋ ಜನ ಗಂಡಂದ್ರು ಆ್ಯನಿವರ್ಸರಿನೇ ಮರ್ತು ಬಿಟ್ಟಿರ್ತಾರೆ, ಇವತ್ತು ನಮ್ಮ ಮದುವೆ ಆಗಿದ್ದ ದಿನ ಅಂತಲೇ ನೆನಪಿರಲ್ಲ. ಬಟ್ ನಾನು ತುಂಬ ಲಕ್ಕಿ, ಯಾಕಂದರೆ ವೇಣು ಅದನ್ನೆಲ್ಲ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ತಾನೆ. ನನಗೆ ಸರ್ಪ್ರೈಸ್ ಕೊಡೋದು ಅಂತಂದರೆ ಅವನಿಗಿಷ್ಟ, ಅವನು ಸರ್ಪ್ರೈಸ್ ಕೊಡೋದನ್ನ ನೋಡೋದು ನನಗೆ ಇಷ್ಟ. ಸೊ ಮೊದಲೇ ಅಲ್ಲಿ ಹೇಳಿದ್ದ ಇವತ್ತು ನಮ್ಮ ಆ್ಯನಿವರ್ಸರಿ ಅಂತ, ಹಾಗಾಗಿ ಅವನು ಸಪ್ರೇಟಾಗಿ ನಮಗೆ ಡಿನ್ನರ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರಿಂದ ಆ ರೆಸಾರ್ಟ್ನವರು ನೀಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ನೀವೇನಾದರೂ ಫ್ಯಾಮಿಲಿ ಜೊತೆಗೆ ಹೋಗಬೇಕು ಅಥವಾ ಈ ಥರ ವೆಕೇಷನಲ್ಲಿ ಲವ್ ಪ್ರಪೋಸು ಅಥವಾ ಮ್ಯಾರೇಜು ಫಿಕ್ಸ್ ಆಗಿದೆ ಅಂತನೋ ಅಥವಾ ಆ್ಯನಿವರ್ಸರಿನೋ ಬರ್ಡೇನೋ ಏನೋ ನಿಮ್ಮ ಹುಡುಗಿನ ಆರ್ ನಿಮ್ಮ ಹೆಂಡ್ತಿನ ಕರ್ಕೊಂಡು ಹೋಗಬೇಕು ಅಥವಾ ಮಕ್ಕಳೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ರೆಸಾರ್ಟಿಗೆ ನೀವು ಹೋಗಲೇಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಅಲ್ಲಿರೋರು ಕೂಡ ನಿಮಗೆ ಅಷ್ಟೇ ರೀತಿಯಾಗಿ ಅಂದರೆ ಎಲ್ಲನೂ ಹೇಳ್ತಾರೆ, ಹೀಗೆ ಮಾಡಿ ಈ ಥರ ಮಾಡ್ಬೋದು, ನಮ್ಮ ಹತ್ರ ಈ ಥರ ವೆರೈಟೀಸ್ ಇದೆ, ಟ್ರೈ ಮಾಡಿ ಅಂತೆಲ್ಲ ಹೇಳ್ತಾರೆ. ಸೊ ನನಗೆ ಇದು ಯಾವುದೂ ಗೊತ್ತಿರಲಿಲ್ಲ. ನಾನು ಸಂಜೆ ಆಗ್ತಿದ್ದಂಗೆ ವೇಣು ಬರೀ ರೂಮಲ್ಲೇ ಇದೆಯಾ, ಒಂದು ರೌಂಡ್ ಹೊರಗಡೆ ರೆಸಾರ್ಟ್ ಸುತ್ತ ನೋಡ್ಕೊಂಡು ಬರೋಣ, ಬೆಳಗ್ಗೆ ಬೇರೆ ಬೇರೆ ಗೇಮ್ಸ್ ಇದೆ ಅಲ್ಲಿಗೆಲ್ಲ ಹೋಗೋಣ ಅಂತ ಹೇಳಿದ. ಸರಿ ಫೈನ್, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ರೂಮಿಂದ ಹೊರಗಡೆ ಬಂದು ನೋಡಿದ್ವಿ, ಪ್ರೈವೇಟ್ ವಿಲ್ಲಾಗಳಿತ್ತು. ಇದು ವೈನಾಡು, ನೀವು ಎಂಟ್ರೆನ್ಸಲ್ಲೇ ಸಿಗುತ್ತೆ. ನಾವು ಮೈಸೂರು ಇಂದ ಹೋಗಿದ್ದು, ನೀವು ವೈನಾಡು ಅಂದಿದ ತಕ್ಷಣ ತೀರಾ ಒಳಗೆ ಹೋಗಬೇಕು ಅಂತೇನಿಲ್ಲ, ನಿಮಗೆ ವೈನಾಡು ಎಂಟ್ರಿ ಆಗ್ತಿದ್ದಂಗೆ ಈ ರೆಸಾರ್ಟ್ ಸಿಗುತ್ತೆ. ಒಂದ್ಸತಿ ನೀವು ಕೂಡ ಚೆಕ್ ಮಾಡಿ ನೋಡ್ಕೊಳ್ಳಿ, ನಿಮಗೂ ಈ ರೆಸಾರ್ಟ್ ಫಾರ್ ಶೂರ್ ಇಷ್ಟ ಆಗುತ್ತೆ. ಸೊ ಪೂಲ್ ಪಕ್ಕದಲ್ಲಿ ಯಾವಾಗಲೂ ನಾನು ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರ್ತಿದ್ದೆ. ನಾನು ಸ್ವಲ್ಪ ಆ ಥರದ್ದೆಲ್ಲ ಇಷ್ಟಪಡ್ತೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಆಗಿರ್ಬೋದು ಅಥವಾ ಒನ್ ಡೇ ಒನ್ ನೈಟು ವೇಣು ಜೊತೆಗೆ ಈ ಥರ ಸ್ಪೆಷಲಾಗಿ ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಆ್ಯಕ್ಚುಲಾಗಿ ನನಗೂ ಇಷ್ಟನೇ. ಸೊ ಅದು ಗೊತ್ತಿರೋದಕ್ಕೆ ಏನೋ ಗೊತ್ತಿಲ್ಲ, ನಾನು ಹೇಳ್ಕೊತೀನಿ ಆ್ಯಂಡ್ ಅವನು ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ಅರೇಂಜ್ ಮಾಡಿದ, ನೋಡ್ತಿದ್ದಂಗೆ ನಂಗೆ ಖುಷಿ ಆಯಿತು. ಬಟ್ ಈ ಬಾರಿ ಏನು ಸ್ಪೆಷಲ್ಲು ಅಂತಂದರೆ ನನ್ನ ಮಗನ ಕ್ವಾಟ್ಲೆ. ಈಗ ಅವನಿಗೆ 3 ಇಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಗೊತ್ತಾಗತ್ತೆ. ಮೊದಲಾದರೆ ಸುಮ್ಮನೆ ಎತ್ಕೊಂಡಿದ್ರೆ ಸುಮ್ಮನೆ ಅದನ್ನು ಇದನ್ನು ನೋಡ್ತಾ ಇದ್ದ. ಬಟ್ ಈಗೆಲ್ಲ ಕೇಳ್ತಾ ಇದ್ದ, ಅದ್ಯಾಕೆ ಹಿಂಗಿದೆ, ಇದ್ಯಾಕೆ ಹಿಂಗಿದೆ, ಇದ್ಯಾಕೆ ಈ ಥರ ಮಾಡಿರೋದು, ನಾನು ಇದನ್ನು ಮುಟ್ಲಾ, ನಾನು ಇದನ್ನು ಬಿಡ್ಲಾ, ಹೀಗೆಲ್ಲ ಕೇಳ್ತಾ ಇದ್ದ. ಸೊ ಸ್ವಲ್ಪ ಕ್ವಾಟ್ಲೆ ಅಂತ ಅನಿಸಿದ್ರು ಕೂಡ ಅವನು ಎಂಜಾಯ್ ಮಾಡ್ದ. ವಾವ್ ಪಪ್ಪ ಥ್ಯಾಂಕ್ ಯು ಅಂತೆಲ್ಲ ಅವನು ಹೇಳ್ತಾ ಇದ್ದ. ಅವನು ಬರ್ಡೇ ಅಂತ ಖುಷಿಲಿದ್ದ. ಕೇಕ್ ಬೇರೆ ಇದ್ದಿದ್ದರಿಂದ ನನ್ನದೇ ಬರ್ಡೇ, ನನಗೆ ಕೇಕ್ ಕಟ್ ಮಾಡಬೇಕು ಅಂತ ಒಂದು ಸಿಕ್ಕಾಬಟ್ಟೆ ಖುಷಿಲಿದ್ದ. ಆ್ಯನಿವರ್ಸರಿ ಅಂತೆಲ್ಲ ಹೇಳಿದ್ರೆ ಅವನಿಗೆ ಅರ್ಥನೂ ಆಗಿಲ್ಲ. ಸೊ ಪೂಲ್ ಪಕ್ಕ ಇದ್ದಿದ್ದರಿಂದ ಅವನಿಗೂ ಖುಷಿ ಆಯಿತು. ಏನೇನು ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡಿಸ್ಕೊಂಡು ಅವ್ರ ಅಪ್ಪನ ಹತ್ರ ಹೇಳಿ ಸೂಪು ಅಂತೆ, ಐಸ್ ಕ್ರೀಮ್ ಅಂತೆ, ಇನ್ನೊಂದು ಮತ್ತೊಂದು ಅಂತೆಲ್ಲ ಎಲ್ಲನೂ ತಿಂದ. ಹಾಗೆ ನಾವು ನಮ್ಮದು ಆ್ಯನಿವರ್ಸರಿ ಕೇಕ್ ಕಟ್ಟಿಂಗ್ ಅಂತೂ ಪ್ರತಿ ವರ್ಷವೂ ಇರುತ್ತೆ, ಮಿಸ್ಸೇ ಇರೋದಿಲ್ಲ. ಈ ವರ್ಷವೂ ಹಾಗೆ ಕೇಕ್ ಕಟ್ಟಿಂಗ್ ಇತ್ತು, ಕೇಕ್ನ ಕಟ್ ಮಾಡಿದ್ವಿ. ನಮಗೂ ಖುಷಿನೇ, ಯಾಕಂದರೆ ಮಗನ ಜೊತೆಗೆ ನಾವು ಈ ಥರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರೋದು ನನಗೂ ಇಷ್ಟ ಆಯಿತು. ಎಲ್ರಿಗೂ ಗೊತ್ತಿರ್ಬೋದು ನನ್ನ ವ್ಲಾಗ್ಸ್ ನೋಡೋರಿಗೆ ಅಥವಾ ಗೊತ್ತಿಲ್ಲದೆ ಇದ್ದವರಿಗೆ, ಮಗ ನಮ್ಮ ಜೊತೆಗಿಲ್ಲ, ಅವನು ಊರಲ್ಲಿದ್ದಾನೆ ಚಿಕ್ಕಮಗಳೂರಲ್ಲಿ. ನಾವಿಬ್ಬರೂ ವರ್ಕಿಂಗ್ ಆಗಿರೋದ್ರಿಂದ ಶಿಫ್ಟ್ಗಳು ಇರುತ್ತೆ ಅನ್ನೋ ರೀಸನ್ಗೆ ಮಗ ನಮ್ಮ ಜೊತೆಗಿಲ್ಲ. ನಾವು ಈ ಥರ ಏನಾದರೂ ಒಂದು ಸ್ಪೆಷಲ್ ಟೈಮ್ ಇದ್ದಾಗ ಮಾತ್ರ ಮಗ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅಥವಾ ನಮಗೆ ವೀಕ್ಲಿ ಆಫ್ ಇದ್ದಾಗ, ರಜೆ ಇದ್ದಾಗ, ಲೀವ್ ಇದ್ದಾಗ ಮಾತ್ರ ನಾವು ಅವನ ಹತ್ರಕ್ಕೆ ಹೋಗ್ತೀವಿ. ಅದರಲ್ಲೂ ನಮ್ಮ ಈ ಥರ ಲವ್ಲಿ ಮೂಮೆಂಟ್ಗಳಲ್ಲಿ ಮಗನೂ ಇರ್ತಾನೆ ಅಂತಂದರೆ ಅದಕ್ಕಿಂತ ಖುಷಿ ಅಥವಾ ಅದಕ್ಕಿಂತ ಸರ್ಪ್ರೈಸು ನಿಜವಾಗ್ಲೂ ನನಗಾಗಲಿ ವೇಣುಗಾಗಲಿ ಬೇರೆ ಯಾವುದೂ ಇಲ್ಲ. ಸೊ ಅವನು ಇದ್ದಿದ್ದೇ ನಮಗೊಂಥರ ಖುಷಿ. ಸೊ ಅದಾದಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ಅವನಂತೂ ನೀವು ಕೇಕಾದ್ರು ಕಟ್ ಮಾಡಿ ಏನಾದರೂ ಮಾಡಿ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ದ. ಹಾಗಾಗಿ ಐಸ್ ಕ್ರೀಮ್ ಆರ್ಡ್ರು ಮಾಡಿದ್ರು ಅವರಪ್ಪ. ಅದನ್ನು ಐಸ್ ಕ್ರೀಮ್ ತಿಂದ್ಕೊಂಡು ಆರಾಮಾಗಿದ್ದ. ಸೊ ಈ ಈ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆದಮೇಲೆ ನಾವು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಬೇಕಾಗಿತ್ತು. ಯಾಕಂದರೆ ನಾವು ಎಲ್ಲಿಗೆ ಹೋಗಬೇಕಾದ್ರೂ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಪ್ಲ್ಯಾಂಡಾಗಿ ಯಾವತ್ತೂ ಹೋಗಿದ್ದಿಲ್ಲ. ಅದೊಂಥರ ಯಾವುದೋ ಒಂದು ಪ್ಲೇಸಿಗೆ ಫಸ್ಟಿಗೆ ಇಂಥ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಳ್ತೀವಿ. ಆಮೇಲೆ ಅಲ್ಲಿಂದ ನಿಯರ್ ಬೈ ಯಾವ್ದ್ಯಾವ್ದಿದೆ ಅಂತ ನೋಡಿಕೊಂಡು ಹೀಗೆ ಮೂವ್ ಆಗೋಣ, ಅಲ್ಲಿಗೆ ಹೋಗೋಣ, ಅಲ್ಲೊಂದು ಪ್ಲೇಸ್ ಇದೆಯಂತೆ ಅಂತ ಆ ಥರ ಹೋಗಿರೋದೆ. ಸೊ ಅವ್ರ ಹತ್ರನೇ ನಾವು ಕೇಳ್ಕೊಂಡ್ವಿ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಯಾವುದಿದೆ ಅಂತ. ಮತ್ತು ಮಗನಿಗೆ ಬೀಚ್ ಅಂದರೆ ತುಂಬ ಇಷ್ಟ.
ಹಾಗಾಗಿ ನಿಯರ್ ಬೈ ಬೀಚ್ ಯಾವುದಿದೆ ಅಂತ ಕೇಳ್ಕೊಂಡ್ವಿ. ಅವರು ಕೋಝಿಕೋಡ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾವು ಮಾರ್ನಿಂಗ್ ಕೋಝಿಕೋಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಕೋಝಿಕೋಡಿಗೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಊಟ ಮುಗಿಸ್ಕೊಂಡು ಮಲ್ಕೊಂಡು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಕೋಝಿಕೋಡಿಗೆ ಹೊರಟ್ವಿ. ಇನ್ನು ಮಾರ್ನಿಂಗ್ ಫ್ರೆಶ್ ಅಪ್ ಆಗಬೇಕು ಅಂತಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ವ್ಯವಸ್ಥೆನೂ ಕೂಡ ಇತ್ತು. ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಹೆಲ್ದಿ ಬ್ರೇಕ್ಫಾಸ್ಟು. ಸೊ ನೀವ್ಯಾರಾದರೂ ಅಯ್ಯೋ ನಾನು ಡಯಟಲ್ಲಿದ್ದೀನಿ, ತುಂಬ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋರಿಗೆ ಈ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ನಿಮಗೆ ಇಷ್ಟ ಆಗುತ್ತೆ. ನಾವು ಏನು ಕೇಳ್ತೀವಿ ಅದನ್ನು ಕೊಡ್ತಾರೆ. ಅಲ್ಲಿ ಮಾರ್ನಿಂಗ್ ನಾವು ನಾರ್ಮಲಾಗಿ ಎದ್ದು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆದಮೇಲೆ ಈಗ ಒಂದು ರೌಂಡ್ ಫುಲ್ಲು ರೆಸಾರ್ಟ್ ನೋಡೋಣ ಹೆಂಗಿದೆ ಅಂತ ಅಂದ್ಕೊಂಡು ಆಗ ಆ್ಯಕ್ಚುಲಿ ನಾವು ಇಡೀ ರೆಸಾರ್ಟ್ನ ಡೇ ಆಗಿತ್ತಲ್ಲ, ಒಂದ್ಸತಿ ತಿರುಗಿ ನೋಡೋಣ ಅಂತ ಹೋಗಿದ್ದು. ಆವಾಗಲೇ ನಮಗೆ ಗೊತ್ತಾಗಿದ್ದು ಎಷ್ಟಕ್ಕೊಂದು ಗೇಮ್ಸ್ ಇದೆ, ಏನೇನಿದೆ ಅಂತ. ಸೊ ಇಲ್ಲಿಗೆ ಫ್ಯಾಮಿಲಿ ಅಂದರೆ ತುಂಬ ಜನ, ಒಂದು 10 ಮೆಂಬರ್ಸು, ಒಂದು 15 ಮೆಂಬರ್ಸು ಆ ಥರ ಹೋದರೆ, ಅಥವಾ ಅಟ್ಲೀಸ್ಟ್ ಒಂದು 2 ಫ್ಯಾಮಿಲಿ ಮರ್ಜಾಗಿ ಹೋದರೆ, ಇಲ್ಲಾಂತಂದರೆ ನೀವು ಫ್ರೆಂಡ್ಸ್ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಡ್ರೈ ಗೇಮ್ಸ್ಗಳು ಹಾಗೆ ಇದೆ, ಜಿಪ್ ಲೈನ್ ಆಗಿರ್ಬೋದು, ಪ್ರತಿ ಒಂದೂ ಕೂಡ ಆಗಿದೆ. ಸೊ ನೀವೇನಾದರೂ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ತುಂಬ ಜನ ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ರೆಸಾರ್ಟ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಯಾಕಂದರೆ ನೋಡಿ, ಮುಂದೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ. ಇದು ತುಂಬ ದೊಡ್ಡ ರೆಸಾರ್ಟ್. ಒಂದು ರೌಂಡ್ ಬಂದ್ವಿ ನಾವು, ಎಲ್ಲಿ ಹೋಗಿ ಎಲ್ಲಿ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಮಕ್ಕಳಿಗೂ ಚಿಕ್ಕ ಚಿಕ್ಕ ಪಾರ್ಕ್ ಥರ ಎಲ್ಲ ಇದೆ, ಮಕ್ಕಳು ಕೂಡ ಅಲ್ಲಿ ಆಟ ಆಡ್ಬೋದು. ಅವನು ಮಾರ್ಷಿನೂ ಬೆಳಗ್ಗೆ ಎದ್ಬಿಟ್ಟು ಪಾರ್ಕ್ ಅಂತ ಅಂತಿದ್ದ. ಅಂದರೆ ನೈಟ್ ಹೋಗಿದ್ದೀವಿ, ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದಿದ್ದು ಬಿಟ್ಟರೆ ಅವ್ನು ಇನ್ನೇನು ಆಟ ಆಡಿರಲಿಲ್ಲ. ಸೊ ಇಲ್ಲಿ ನೋಡ್ತಿದ್ದಂಗೆ ಅವನಿಗೆ ಫುಲ್ ಖುಷಿ ಆಯಿತು. ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳ್ದ. ಅವನ್ನ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಅಲ್ಲಿಂದ ಆಟ ಆಡಿಸ್ಕೊಂಡು ಮತ್ತು ಬ್ಯಾಕ್ ಸೈಡಲ್ಲೆಲ್ಲ ಗೇಮ್ಸ್ಗಳಿದೆ, ನೀವು ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ಅಂತ ರೆಸಾರ್ಟ್ ಅವ್ರು ಹೇಳಿದ್ರಿಂದ ನಾವು ಈ ರೆಸಾರ್ಟ್ನ ಬ್ಯಾಕ್ ಸೈಡ್ ಹೋಗಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಅವನು ಇದು ನೋಡ್ಬಿಟ್ನಲ್ವಾ, ಸೊ ಹಾಗಾಗಿ ಇಲ್ಲಿಂದ ನಾನು ಬರಲ್ಲ, ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಿದ್ದ. ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಅಲ್ಲಿ ಆಯ್ತಪ್ಪ ನಿನಗೆ ಯಾವ್ದು ಇಷ್ಟ ಅದನ್ನು ಆಟ ಆಡ್ಕೊ ಅಂತ ಹೇಳಿದ್ದಕ್ಕೆ ಎಲ್ಲದರಲ್ಲೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ. ಅವನಿಗೆ ಎಲ್ಲನೂ ಒಟ್ಟಿಗೆ ನೋಡಿದ್ರಿಂದನೂ ಏನೋ ಗೊತ್ತಿಲ್ಲ, ಅದರಲ್ಲೂ ಕೂರಬೇಕು, ಇದರಲ್ಲೂ ಕೂರಬೇಕು, ಅದರಲ್ಲೂ ಆಟಾಡಬೇಕು, ಇದರಲ್ಲೂ ಆಟಾಡಬೇಕು ಅಂತ ಇದು ಮಾಡ್ತಾ ಇದ್ದ. ಸೊ ಅವರಪ್ಪ ಆಟಾಡಿಸಿದ್ರು ಸ್ವಲ್ಪ ಹೊತ್ತು. ಸೊ ಅವ್ನು ಆಟ ಆಡಿ ಮುಗಿಸ್ತಿದ್ದ ಹಾಗೆಯೇ ಬ್ಯಾಕ್ ಸೈಡ್ ಹೋದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಏನೇನೋ ಗೇಮ್ಸ್ ಇತ್ತು. ನಾನು ಆಟಾಡಲ್ಲ, ವೇಣುನೂ ಆಟಾಡಲ್ಲ ಆ್ಯಕ್ಚುಲಿ ಇವನ್ನೆಲ್ಲ. ಮೇ ಬಿ ಫ್ರೆಂಡ್ಸ್ ಜೊತೆಗೆ ಅಥವಾ ತುಂಬ ಜನ ಜೊತೆಗೆ ಹೋಗಿದ್ರೆ ನಾವು ಟ್ರೈ ಮಾಡ್ತಿದ್ವೇನೋ ನೋಡೋಣ ಅಂತ. ಬಟ್ ಇಬ್ಬರೇ ಇದ್ವಿ, ಮಗ ಬೇರೆ ಇದ್ದ, ಹಾಗಾಗಿ ಜಸ್ಟ್ ನೋಡ್ಕೊಂಡು ಬಂದ್ವಿ ಮತ್ತು ಅದನ್ನು ಮಾತಾಡಿಕೊಂಡು ಬಂದ್ವಿ. ಓಕೆ, ನೆಕ್ಸ್ಟ್ ಟೈಮ್ ಇಲ್ಲೆಲ್ಲ ಬರಬೇಕಾದ್ರೆ ಜಾಸ್ತಿ ಜನ ಬರಬೇಕು, ಅವ್ರ ಫ್ರೆಂಡ್ಸ್ ಬರಬೇಕು, ಆವಾಗ ಇಲ್ಲೆಲ್ಲ ನಾವು ಟ್ರೈ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇದು ದೊಡ್ಡ ರೆಸಾರ್ಟ್ ಆಗಿರೋದ್ರಿಂದ ಅದು ಸುತ್ತಲೂ ಅದು ಟೀ ಎಸ್ಟೇಟು ಇದೆ, ಕಾಫಿ ಎಸ್ಟೇಟು ಇದೆ. ಸುತ್ತಲೂ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಅಲ್ಲಿ ಎಂಜಾಯ್ ಮಾಡೋರು ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಈ ಅಡ್ವೆಂಚರ್ಸ್ ಗೇಮ್ಸ್ಗಳನ್ನೆಲ್ಲ ಇಷ್ಟಪಡ್ತಾರಲ್ಲ, ಅವರೆಲ್ಲ ಇಲ್ಲಿಗೆ ಹೋದರೆ ತುಂಬ ಎಕ್ಸೈಟ್ ಆಗ್ತಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಅನಿಸುತ್ತೆ. ನಮ್ಮಿಬ್ರಿಗೂ ಆ ಥರ ಡ್ರೈ ಗೇಮ್ಸು, ಅಡ್ವೆಂಚರ್ಸ್ ಗೇಮ್ಸಲ್ಲಿ ಅಷ್ಟು ಇಂಟ್ರೆಸ್ಟು ಇಲ್ಲ. ಸೊ ಹಾಗಾಗಿ ನಾವಿಬ್ಬರು ತಲೆ ಕೆಡಿಸ್ಕೊಂಡಿಲ್ಲ, ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಸೊ ಬಟ್ ಇಲ್ಲಿ ಓಡಾಡಬೇಕಾದ್ರೆ ನಮಗೆ ಹಾರಿಬಲ್ ಅನಿಸಿದ್ದು ಏನು ಅಂತಂದರೆ ಈ ಇಂಬ್ಳ. ಈ ಇಂಬ್ಳನ್ನ ನೋಡ್ಬಿಟ್ಟಂತೂ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನನ್ನ ಕಾಲು, ಮಗನ ಕಾಲು ಫುಲ್ಲು ಬರೀ ಇಂಬ್ಳನೇ ಇದೆ. ಅದನ್ನು ತೆಗೆದು ಹೊರಗೆ ಹಾಕೋದ್ರಲ್ಲೇ ನಮಗೆ ಅರ್ಧ ಟೈಮ್ ಆಗೋಯಿತು. ಇಂಬ್ಳ ನನಗೂ ಏನು ಹೊಸದಲ್ಲ, ಮಗನಿಗೂ ಏನು ಹೊಸದಲ್ಲ. ಸೊ ಊರಲ್ಲಂತೂ ಯಾವಾಗಲೂ ಮಳೆಗಾಲದಲ್ಲಿ ಪಿತ ಅಂತಿರುತ್ತೆ. ಬಟ್ ವಯನಾಡಲ್ಲಿ ಈ ನವೆಂಬರ್ ಟೈಮಲ್ಲಿ ಇಂಬ್ಳ ಅದು ಅಷ್ಟು ದೊಡ್ಡದು ನೋಡಿ ಶಾಕ್ ಆಯಿತು. ಸೊ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಅದಾದಮೇಲೆ ಬೆಳಗ್ಗೆ ನಾವು ಹೇಗೋ ಫ್ರೆಶ್ ಅಪ್ ಎಲ್ಲ ಆಗಿದ್ವಿ ಅಲ್ಲ, ಕೋಝಿಕೋಡಿಗೆ ಹೋಗಬೇಕಾಗಿತ್ತು. ತುಂಬ ಕರ್ವ್ ರೂಟ್ ಅಂತ ಹೇಳಿದರು, ಹಾಗಾಗಿ ಸ್ವಲ್ಪ ಬೇಗ ಹೊರಡೋಣ ಅಂತ ಅಲ್ಲಿಗೆ ಕೋಝಿಕೋಡ್ಗೆ ಹೊರಟ್ವಿ. ಸೊ ಕೋಝಿಕೋಡಲ್ಲಿ ಏನಾಯಿತು, ಅಲ್ಲಿ ಎಲ್ಲಿ ಸ್ಟೇ ಆಗಿದ್ವಿ, ಅದು ಹೇಗಿತ್ತು, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇದು ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ತಪ್ಪಾಗಿದ್ರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ.